ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 5 ವರ್ಷದಿಂದ. ಹಾಂ, 5 ವರ್ಷ. ಈಗ ನೆನ್ನೆಯಿಂದಲೇ ಮಾಡೋದಾ ಅಥವಾ ಇವತ್ತು ಮಾತ್ರನಾ? ಇವತ್ತು ಬೆಳಗ್ಗೆಯಿಂದ ಎಷ್ಟು ಜನ ಹೋಗಿದ್ದಾರೆ? ಈಗ ಸಂಜೆವರೆಗೂ ಮಾಡ್ತೀರಾ ಏನು ಮಧ್ಯಾಹ್ನವರೆಗೂ ಮಾಡ್ತೀರಾ? ಸಂಜೆವರೆಗೂ. ಏನೇನು ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ, ಸೌತೆಕಾಯಿ, ಬಿಸ್ಕೆಟು, ಮಜ್ಜಿಗೆ, ಎಲ್ಲ ಕೊಡ್ತಾ ಇದ್ದೀರಾ. ಈ ಕಡೆ ನೋಡ್ರಿ, ನಿಮ್ಮ ಹೆಸರೇನು? ಯಾವ ಊರು? ಥ್ಯಾಂಕ್ ಯು. ಬೆಂಗಳೂರು. ಈಗ ಇದನ್ನೆಲ್ಲ ಕೊಡ್ತಾ ಇದ್ದೀರಲ್ಲ, ಏನು ಅನ್ಸುತ್ತೆ ನಿಮಗೆ? ಹೋಗೋರಿಗೆಲ್ಲ ಊಟ ವಸತಿ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲೇ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಮಾಡಬೇಕು ಅನ್ಸುತ್ತೆ. ಈ ಥರ ಎಲ್ಲ ನೀವು ಮಾಡಬೇಕು ಅನ್ಸುತ್ತೆ. ಈಗ ಯಾವಾಗ ಹೊರಟ್ರಿ ನೀವು ಬೆಂಗಳೂರಿಂದ? ನಾವು ಹೊರಟಿದ್ದೆ ಬೆಳಗ್ಗೆ ಬೆಂಗಳೂರಿಂದ ಎಲ್ಲಿಗೆ ಬಸ್ ಎಲ್ಲಿಂದ ಈಗ ನಡ್ಕೊ ಬರ್ತಾ ಇದ್ದೀರಾ? ಬನಶಂಕರಿಯಿಂದ ಬಸ್ಸಲ್ಲಿ ಬಂದು ಈಗ ಏಳುಗಳಿಂದ ನಡ್ಕೊ ಬರ್ತಾ ಇದ್ದೀರಾ? ಎಷ್ಟು ಜನ ಬಂದಿದ್ದೀರಾ? 24 ಜನ. 24 ಜನ. ಈಗ ತಾಳಿಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನೀವು ಹೋಗ್ತಾ ಇದ್ದೀರಾ? ಮಾದಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀರಾ? ಪ್ರತಿ ಎಷ್ಟನೇ ವರ್ಷದ ನಿಮ್ಮದು ಪಾದಯಾತ್ರೆ? ನಮ್ದು 2ನೇ ವರ್ಷ. ಗ್ರೂಪ್ ಅದೊಂದು 7-8 ವರ್ಷದಿಂದ ಮಾಡ್ತಾರೆ. ಈಗ ಈ ಸರಿ ಇವರೊಬ್ರು ಹೊಸಬ್ರು. ಏನು ಯಜಮಾನ್ರೆ, ನಿಮ್ಮ ಹೆಸರೇನು? ಆನಂದ್. ಆನಂದ್ ಅವರೇ, ಈಗ ಮೊದಲನೇ ವರ್ಷ ಬರ್ತಾ ಇದ್ದೀರಿ, ಹೆಂಗೆ ಅನಿಸುತ್ತೆ ನಿಮ್ಗೆ ಅನುಭವ? ಮಾದೇಶ್ವರ ಇವಾಗಲೇ ನಮಗೆ ಟೈಮ್ ಕೊಟ್ಟಿದ್ದಾನೆ, ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಈ ಎಲ್ಲ ರೀತಿಯಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾನೆ ಈ ಥರ. ಅದು ವಸ್ತು ಒಂದೊಂದು ಕೊಡೋ ವಸ್ತುಗಳು ಏನು ಕಳಪಡೆ ಇಲ್ಲದೆ ವಿಶ್ವಾಸದಿಂದ ಒಂದು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಐಟಮ್ಗಳು ಮನಸ್ಸು ಸುಖವಾಗಿ ಕೊಡ್ತಾ ಇದ್ದಾರೆ. ಯಾವುದೇ ಥರ ಎಲ್ಲ ಸಮವಾಗಿ ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ. ಬೇರೆ ಕಡೆ ಮಾಡ್ತಾರೆ, ಕಡೆಚಾರಕ್ಕೆ ಮಾಡ್ತಾರೆ. ಇದು ಆ ರೀತಿಯಲ್ಲಿ ಇಲ್ಲ. ಶುದ್ಧ ಮನಸ್ಸಿಂದ ಶುದ್ಧದಿಂದ ಮಾಡ್ತಾರೆ. ಈಗ ಎಷ್ಟು ಲೀಟ್ರ್ ನೀರು ತಂದಿದ್ದೀರಪ್ಪ? ನಾವು 3,000 ಕ್ಯಾನ್ ತಂದಿದ್ದೀವಿ. ಮತ್ತೆ ಇನ್ನೇನು ತಂದಿದ್ದೀರಾ? ಏನೇನು ಕಲ್ಲಂಗಡಿ ಹಣ್ಣು ಎಷ್ಟು ತಂದಿದ್ದೀರಾ? ಹಾಂ, 2 ಟನ್ನು. ಮತ್ತೆ ಹೇಳಿ ಅವ್ರು. ಹಾಂ,